ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಜೀಗುಜ್ಜೆಯಿಂದ ಯಾವ ರೀತಿ ದೋಸೆ ಮಾಡೋದು ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ರುಚಿಯಾಗಿರುತ್ತೆ. ಜೀಗುಜ್ಜೆಯ ಸಾಂಬಾರ್ ಪಲ್ಯ ತಿಂದು ಬೋರ್ ಆಗಿದ್ದರೆ ಈ ರೀತಿ ದೋಸೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ದೋಸೆ ಮಾಡಲಿಕ್ಕೆ ನೋಡಿ ಈ ಥರದ್ದೊಂದು ಜೀಗುಜ್ಜೆ ತಗೊಂಡಿದ್ದೇನೆ. ಜೀಗುಜ್ಜೆಯ ಮೇಲಿರುವ ಸಿಪ್ಪೆನ ಈ ರೀತಿ ಚೆನ್ನಾಗಿ ತೆಗಿಬೇಕು. ನೋಡಿ ಈ ರೀತಿ ಚೆನ್ನಾಗಿ ಸಿಪ್ಪೆನ ತೆಗಿರಿ. ಜೀಗುಜ್ಜೆನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ದೋಸೆಯಲ್ಲಿ ಬೇಗ ಬೇಯುತ್ತೆ ಗುಜ್ಜೆ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಗುಜ್ಜೆನ ಕಟ್ ಮಾಡುವಾಗಲೇ ನೀರಿಗೆ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಕಟ್ ಮಾಡಿದ ಎಲ್ಲ ಜೀಗುಜ್ಜೆನ ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವ. ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ರಾತ್ರಿ ನೆನೆಸಿದ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 5 ರಿಂದ 6 ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ ಅಕ್ಕಿನ. ಖಾರಕ್ಕೆ 5 ರಿಂದ 6 ಬ್ಯಾಡಗಿ ಮೆಣಸು, 2 ರಿಂದ 3 ಚಮಚದಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಇಂಗು. ನಾನಿಲ್ಲಿ ಗಟ್ಟಿ ಹಿಂಗೆ ಹಾಕ್ತಾ ಇದ್ದೇನೆ, ನೀವು ಪುಡಿ ಹಿಂಗಿದ್ರೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಹಿಟ್ಟನ್ನು ಈ ರೀತಿ ಸಣ್ಣದಾಗಿ ರುಬ್ಕೊಳ್ಬೇಕು, ತುಂಬ ರುಚಿಯಾಗಿ ಬರುತ್ತೆ ದೋಸೆ. ರುಬ್ಬಿದ ದೋಸೆ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿ ತೊಳೆದಿರುವ ಗುಜ್ಜೆಕಾಯನ್ನು ಈ ರೀತಿ ಹಿಟ್ಟಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಸ್ಟವ್ ಮೇಲೆ ದೋಸೆ ಹಂಚನ್ನು ಇಟ್ಟು ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಂಚು ಚೆನ್ನಾಗಿ ಬಿಸಿ ಆದಮೇಲೆ ಗುಜ್ಜೆನ ದೋಸೆ ಹಿಟ್ಟಲ್ಲಿ ಈ ರೀತಿ ಚೆನ್ನಾಗಿ ಮುಳುಗಿಸಿ ತೆಗೆದು ಹಂಚ ಮೇಲೆ ಒಂದೊಂದೇ ಈ ರೀತಿ ಸುತ್ತ ಇಡ್ತಾ ಹೋಗಿ. ಮತ್ತೊಮ್ಮೆ ಮೇಲಿಂದ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಮಧ್ಯದಲ್ಲಿ ಅಲ್ಲೆಲ್ಲ ಈ ರೀತಿ ಹಿಟ್ಟನ್ನು ಹಾಕಿ. ಈ ರೀತಿ ಹಿಟ್ಟನ್ನು ಹಾಕೋದ್ರಿಂದ ದೋಸೆ ಎಬ್ಬಿಸಲಿಕ್ಕೆ ಅಂದರೆ ಮುಗುಚಿ ಹಾಕಲಿಕ್ಕೆ ತುಂಬ ಸುಲಭವಾಗಿ ಬರುತ್ತೆ. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಯಲ್ಲಿ ದೋಸೆನ ಬೇಯಿಸ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಇನ್ನೊಂದು ಕಡೆ ತಿರುಗಿಸಿ ಮತ್ತೊಮ್ಮೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ, ತೆಗಿಲಿಕ್ಕೂ ಕೂಡ ಕಷ್ಟ ಆಗಲ್ಲ. ನೋಡೀಗ ದೋಸೆ ರೆಡಿಯಾಗಿದೆ. ಇಷ್ಟು ದೊಡ್ಡ ದೋಸೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಒಂದೊಂದೇ ಸ್ಲೈಸನ್ನು ಇಟ್ಟು ಕೂಡ ದೋಸೆನ ಮಾಡ್ಕೊಳ್ಬೋದು. ಈ ದೋಸೆಗೆ ಮಸಾಲ ಹಾಕಿರೋದ್ರಿಂದ ಚಟ್ನಿ ಸಾಂಬಾರು ಎಂತ ಬೇಡ, ಹಾಗೆ ತಿನ್ಬೋದು ಈ ದೋಸೆನ. ಅಷ್ಟು ರುಚಿಯಾಗಿರುತ್ತೆ ದೋಸೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ.
ಹುಜ್ಜೆಯ ಪಲ್ಯ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಹೀಗೊಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.